ಹಲೋ ಗೈಸ್, ವೆಲ್ಕಮ್ ಡಿ ಜೆ ವ್ಲಾಗ್ಸ್. ಇವತ್ತು ಉತ್ತರ ಕರ್ನಾಟಕದ ಮಟನ್ ಕರ್ರಿ ಮಾಡೋಣ. ಸೊ ನಮ್ಮ ಸಿಸ್ಟರ್ ಕೈಲಿಂದ ಚೆನ್ನಾಗಿ ಮಾಡ್ತಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅದು ಸೂಪರಾಗಿ ಇರುತ್ತೆ. ಸೊ ಮೊದಲವಾಗಿ ಒಂದು ಫ್ರೆಶ್ ಮಟನು 1 kg ತೊಗೊಂಬಂದಿದ್ದೀವಿ. ಸೊ ಇರೋ 3 ಮೆಂಬರ್ಸಿಂದ 1 kg ಇಸ್ ಎನಫ್. ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ತೊಗೊಂಬಂದ್ಮೇಲೆ ನೀಟಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಎಲ್ಲ ಜಿಡ್ಡೆಲ್ಲ ಇರುತ್ತೆ, ಎಲ್ಲ ಕ್ಲಿಯರ್ ಆಗಬೇಕು. ಸೊ ವಾಶ್ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಬೌಲಲ್ಲಿ ತೊಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಈ ಚಿಲ್ಲಿ ಪೌಡರ್ ಬಂದುಬಿಟ್ಟು ಇವರು ಹೋಮ್ ಮೇಡ್ ಮಾಡ್ಕೊಂಡಿರೋದು, ಅದೆಲ್ಲ ಮಸಾಲೆ ಕೂಡಿಸಿ ಮಾಡ್ತಾರೆ ಸ್ಪೆಷಲಾಗಿ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇದು ಸ್ವಲ್ಪ ಸಾಲ್ಟ್ ಅನ್ನೋದು ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಈ ಗರಂ ಮಸಾಲನೂ ಸ್ವಲ್ಪ ಇವರೆಲ್ಲ ಹೋಮ್ ಮೇಡ್ ಮಾಡಿರೋದು, ಯಾವುದೇ ಥರ ಪಾಕೆಟ್ಸ್ ಅನ್ನೋದು ಯೂಸೇ ಮಾಡಲ್ಲ, ಎಲ್ಲ ಹೋಮ್ ಮೇಡು ಮಸಾಲಾಸು. ಸೊ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗೇ ಮಿಕ್ಸ್ ಆಗುತ್ತೆ. ಓಕೆ. ಸೊ ನಾವು ಹಾಗೆ ಸ್ವಲ್ಪ ವಾಟ್ರನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ವಾಟ್ರ್ ಅನ್ನೋದು ಯೂಸ್ ಮಾಡಿದ್ರೆ ಇದು ಬಾಯ್ಲ್ಡ್ ಆಗಲಿದ ತಕ್ಷಣ ಚೆನ್ನಾಗಿರುತ್ತೆ, ಬಾಯ್ಲ್ ಆಗಲಿಕ್ಕೆ ಎಲ್ಲದಕ್ಕೂ. ಓಕೆ. ಒಂದು ಸೈಡಲ್ಲಿ ಆನಿಯನ್ಸ್ ಕಟ್ ಮಾಡ್ಕೊಂಬಿಡೋಣ. ಆನಿಯನ್ಸು, ಒಂದು ಟೊಮೊಟೊ ಕಟ್ ಮಾಡ್ಕೊಂಬೋಣ. ಏನಕ್ಕಂದರೆ ಇದರಲ್ಲಿ ಕರ್ರಿನಲ್ಲಿ ಹಾಕಬೇಕು. ಸೊ ಜಾಸ್ತಿ ಆನಿಯನ್ಸು ಹಾಕೋಂಗಿಲ್ಲ, ಸ್ವೀಟ್ ಬಂದುಬಿಡುತ್ತೆ. ಲೈಟಾಗಿ ಒಂದು ಪೀಸ್ ಟೊಮೊಟೊ ಅದೇ ಥರನೂ ಒಂದು ಪೀಸ್ ಕಟ್ ಮಾಡ್ತೀವಿ. ಚೆನ್ನಾಗಿ ಕಟ್ ಮಾಡಿಕೊಂಡು ಸೊ ಈಗ ಒಂದು ಪ್ರೆಷರ್ ಕುಕ್ಕರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಒಂದು 2 or 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಆಯಿಲ್ ಸ್ವಲ್ಪ ಹಂಗೆ ಬಾಯ್ಲ್ಡ್ ಆದಮೇಲೆ ಆನಿಯನ್ಸ್ ಹಾಕ್ತೀವಿ. ಅದ ನಂತರ ಸ್ವಲ್ಪ ಹಂಗೆ ಬಾಯ್ಲ್ಡ್ ಆಗಬೇಕು. ಅದ ನಂತರ ಟೊಮೊಟೊನೂ ಹಾಕ್ತೀವಿ. ಓಕೆ. ಈಗ ಟೊಮೊಟೊನ ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಅದು ಸ್ಮೆಲ್ ಅನ್ನೋದು ಹೋಗಬೇಕು, ಸ್ವಲ್ಪ ಬಾಯ್ಲ್ಡ್ ಆಗಬೇಕು. ಅದರ ನಂತರ ನಾವು ಸೈಡಿಗೆ ನೆನೆಟ್ಟಿರೋ ಮಟನ್ ಪೀಸ್ನ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲಲ್ಲಿ ಸ್ವಲ್ಪ ಹಂಗೆ ಬಾಯ್ಲ್ಡ್ ಆಗಬೇಕು. ಅದರಲ್ಲಿರೋ ನೀರು ಅನ್ನೋದು ಬಿಡ್ತದೆ, ಅದು ಚೆನ್ನಾಗಿ ಬಿಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಮೆಲ್ ಅನ್ನೋದು, ಹಸೆ ಸ್ಮೆಲ್ ಅನ್ನೋದು ಹೋಗುತ್ತೆ. ಓಕೆ. ಆಯಿಲಲ್ಲೇ ಸ್ವಲ್ಪ ಬಾಯ್ಲ್ಡ್ ಆಗಬೇಕು ನೋಡಿ. ಈ ಥರ ಬಾಯ್ಲ್ಡ್ ಆದಮೇಲೆ ನೆಕ್ಸ್ಟು ನಾವು ಫೈನಲಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಂಡಿರೋ ವಾಟ್ರ್, ಇದಕ್ಕೆ ಮುಂಚೆ ಬಿಸಿ ಮಾಡಿದ್ವಲ್ಲ, ಬಿಸಿ ವಾಟ್ರ್ ಅನ್ನೋದು ಇದರಲ್ಲಿ ಹಾಕ್ಕೋಬೇಕು. ಬಿಸಿ ವಾಟ್ರ್ ಹಾಕೋದ್ರಿಂದ ಪೀಸಿಗಳೆಲ್ಲ ಚೆನ್ನಾಗಿರ್ತವೆ. ಇಲ್ಲಾಂದರೆ ಕೋಲ್ಡ್ ನಾರ್ಮಲ್ ವಾಟ್ರ್ ಹಾಕ್ಬಿಟ್ಟು ಅದೆಲ್ಲ ಅಂಟ್ಕೊಂಡು ಥರ ಇರ್ತೈತೆ, ಜಿಡ್ಡು ಥರ. ಸೊ ಈ ಥರ ಮಾಡಿಬಿಟ್ಟು ವಿಜಿಲ್ ಇಟ್ಬಿಡೋಣ, ಸೈಡ್ಗೆ ಇಟ್ಬಿಟ್ಟು ಒಂದು 6 or 7 ವಿಜಿಲ್ಸ್ ಬರಲಿ. ಅದರಷ್ಟೊಳಗಡೆ ನಾವು ಮಸಾಲೆ ಅನ್ನೋದು ರೆಡಿ ಮಾಡೋಣ. ಈ ಮಸಾಲೆಗೆ ಇಲಾಚಿ ಆ್ಯಂಡ್ ಲವಂಗಿ, ಅದ ಥರ ಒಂದು ಫ್ಲವರ್, ಅದು ಮೆಣಸಿನಕಾಳು, ಇದು ಜೀರಿಗೆ, ಸ್ವಲ್ಪ ಚಕ್ಕೆ, ನೆಕ್ಸ್ಟ್ ಬಂದುಬಿಟ್ಟು ಕರೆಜೀರಿಗೆ ಅಂತಾರಲ್ಲ, ಇದು ಒಂದು. ಸೊ ಇವೆಲ್ಲ ತಗೊಂಡು ಆಮೇಲೆ ಕೊತ್ತಂಬರಿ ಕಾಳು ಫೈನಲಿ. ಸೊ ಒಂದು ಕಡೆ ಬಾಯ್ಲ್ಡ್, ಅದು ಪ್ರೆಷರ್ ಕುಕ್ಕರಲ್ಲಿ ವಿಜಿಲ್ ಆಗ್ತಾ ಇರುತ್ತೆ, ಅಷ್ಟೊಳಗಡೆ ನಾವು ಇದು ಬಾಯ್ಲ್ಡ್ ಮಾಡ್ಕೊಂಬೋಣ. ಸ್ವಲ್ಪ ಬೌಲ್ ತೊಗೊಂಡು ಇದು ಫ್ರೈ ಮಾಡ್ಕೊಂಬೋಣ. ಜಾಸ್ತಿ ಸ್ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಜಾಸ್ತಿ ಸೀದೋಗ್ಬಿಟ್ರೆ ಮಸಾಲದ ಅನ್ನೋದು ಸ್ಮೆಲ್ ಬರುತ್ತೆ. ಇದಕ್ಕೆ ಯಾವುದೇ ಥರ ವಾಟ್ರ್ ಅನ್ನೋದು ಟಚ್ ಮಾಡಬಾರ್ದು, ಅದು ಹಂಗೆ ಇದ್ದರೆ ನಾವು ಸ್ಟೋರೇಜ್ ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ ನೀಟಾಗಿ, ಫುಲ್ ಪೌಡ್ರ್ ಆಗೋಂಥ ಥರ. ಸೊ ಇವೆಲ್ಲ ಹೋಮ್ ಮೇಡ್ ಮಾಡೋದ್ರಿಂದ ಯಾವುದೇ ಥರ ಪಾಕೆಟ್ಸು ಏನೂ ಯೂಸ್ ಮಾಡೋಲ್ಲ. ಈಗ ಆಗಿರೋದನ್ನು ನಾವು ಸ್ಟೋರೇಜ್ ಮಾಡ್ಕೊಂಬಿಡೋಣ ಒಂದು ಡಬ್ಬಿನಲ್ಲಿ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ನಾವು ಕೊಬ್ಬರಿನೂ ಕೂಡ ಕಟ್ ಮಾಡಿಕೊಂಡು ಅಂಡ್ ಕೊತ್ತಂಬರಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಇಟ್ಕೊಂಬಿಡೋಣ. ಓಕೆ. ಸೊ ನೆಕ್ಸ್ಟ್ ಕರಿ ಮಾಡೋದಕ್ಕೆ ಸ್ವಲ್ಪ ಆನಿಯನ್ಸ್ ಬೇಕು. ಇಲ್ಲಿನೂ ಅಷ್ಟೇ, ಜಾಸ್ತಿ ಆನಿಯನ್ ಹಾಕೋಂಗಿಲ್ಲ. ಒಂದು ದೊಡ್ಡದಾದ್ರೆ ಒಂದೇ ಸಾಕು, ಚಿಕ್ಕದ್ರಿಂದ 2 ಹಾಕ್ತಾಯಿದ್ದೀವಿ. ಟೊಮೊಟೊನ ಅಷ್ಟೇ, ಜಾಸ್ತಿ ಹಾಕ್ಬಿಟ್ಟು ಅದೇನಾಗುತ್ತೆ, ಸ್ವೀಟ್ ಆಗಿಬಿಡುತ್ತೆ. ಸೊ ಟೊಮೊಟೊ ಸ್ವೀಟ್ ಜಾಸ್ತಿ ಬೇಡ ಅನ್ನೋದಕ್ಕೆ 1 ಹಾಕ್ಕೊಂಡ್ರೆ ಸಾಕು.
ಸೊ ಇವ್ರ ಕಡೆ ಸ್ವಲ್ಪ ಹಂಗೆ ಸ್ವೀಟ್ ಎಲ್ಲ ಇರಲಿ ಅಂತ ಹುಲಿಗೋಸ್ಕರ ಒಂದು 3 ಟೊಮೊಟೊಸ್ ಅನ್ನೋದು ಕಟ್ ಮಾಡ್ಕೊಂಡು ಇಡ್ತೀವಿ. ಅದರಷ್ಟೊಳಗಡೆ ಇದು ವಿಜಿಲ್ ಆಲ್ಮೋಸ್ಟ್ 7-8 ವಿಜಿಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಅದಾದಮೇಲೆ ಓಪನ್ ಮಾಡಿಬಿಟ್ಟು ಪ್ರೆಷರೆಲ್ಲ ಹೋದ್ಮೇಲೆ ಚೆಕ್ ಮಾಡುವಾಗ ಇದು ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿದೆ ಇಲ್ಲ ಅಂತಲ್ಲಿ ನಾವು ಮಟನ್ನ ಚೆಕ್ ಮಾಡ್ತೀವಿ. ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ. ಚೆನ್ನಾಗಿ ಬಾಯ್ಲ್ಡ್ ಆಗಿರೋದನ್ನು ನಾವು ಆಮೇಲೆ ಸೈಡ್ಗೆ ಇಟ್ಬಿಡೋಣ. ನೋಡಿ ಈ ಥರ ಚೆಕ್ ಮಾಡಿಬಿಟ್ಟು ಸೂಪರಾಗಿ ಬಾಯ್ಲ್ಡ್ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ, ಒಂದು ಬೌಲ್ ತೊಗೊಂಬಿಡೋಣ. ಬೌಲ್ ತೊಗೊಂಡು ಅದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಬಿಡೋಣ. ಇದರಲ್ಲಿ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಆಲ್ರೆಡಿ ಕಟ್ ಮಾಡ್ಕೊಂಡಿರೋಂಥ ನಾವು ಆನಿಯನ್ಸ್ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಅನ್ನೋದು ಹೋಗೋದು. ಆಮೇಲೆ ಟೊಮೊಟೊನೂ ಅಷ್ಟೇ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಹಾಕಬೇಕು. ನಾವು ಇದಕ್ಕೆ ಮುಂಚೆ ಎಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ, ಅದರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಸ್ವಲ್ಪ ಇಲ್ಲಿ ಹಾಕಬೇಕು. ಹಾಗೆ ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ವಿ. ನೋಡಿ ಇದೆಲ್ಲ ಹೋಮ್ ಮೇಡ್ ಚಿಲ್ಲಿ ಪೌಡರ್ ಇವ್ರದ್ದು ಚೆನ್ನಾಗಿರುತ್ತೆ. ಇದರಿಂದ ಅರ್ಧ ಟೇಸ್ಟ್ ಬರುತ್ತೆ. ಓಕೆ, ಈ ಥರ ಆಗುತ್ತೆ. ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಇದಕ್ಕೆ ಮುಂಚೆ ಹಾಕಿರ್ತೀವಿ, ನೀವು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಎದಕ್ಕಾದ್ರೂ ಒಳ್ಳೆಯದು ಸ್ವಲ್ಪ ಕಡಿಮೆನೇ ಹಾಕೋಬೇಕು, ಬೇಕಾದರೆ ಆಮೇಲೆ ಹಾಕೋ. ಇದಕ್ಕೆ ಮುಂಚೆ ರೆಡಿ ಮಾಡಿರೋಂಥ ನಾವು ಗರಂ ಮಸಾಲನ್ನು ಇದರಲ್ಲಿ ಹಾಕ್ಕೋಬೇಕು. ಈಗ ಓಕೆ, ನಮ್ಮ ಸಿಸ್ಟರ್ಗಂತೂ ಒಳ್ಳೆ ಪೇಷನ್ಸಿ ಅಪ್ಪ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಇದಕ್ಕೆ ಮುಂಚೆ ಮಿಕ್ಸ್ ಮಾಡ್ಕೊಂಡಿರೋಂಥ ಕಾಯಿ ಮತ್ತು ಕೊತ್ತಂಬರಿ ಮಾಡ್ಕೊಂಡಿದ್ವಲ್ಲ ಅದು ಎಲ್ಲನೂ ಹಾಕೋಂಗಿಲ್ಲ, ಯಾಕಂದರೆ ಸ್ವಲ್ಪ ಸೂಪ್ ಅನ್ನೋದು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಇಟ್ಟಿರ್ತೀವಿ. ಸೊ ಇದು ಲೈಟಾಗಿ ವಾಟ್ರ್ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಮಾಡಬಾರ್ದು, ಸ್ಲೋ ಫ್ಲೇಮಲ್ಲಿ ಅದನ್ನು ಸ್ವಲ್ಪ ಬಾಯ್ಲ್ಡ್ ಮಾಡಬೇಕು. ಮಸಾಲೆ ಎಲ್ಲದು ಬಾಯ್ಲ್ಡ್ ಆಗಬೇಕು. ಇದ್ರ ಮೇಲೆ ಬಂದಿರೋಂಥ ಸ್ವಲ್ಪ ವಾಟ್ರ್, ಫ್ಯಾಟ್ ಕಂಟೆಂಟ್, ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಈ ಥರ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ. ಸ್ವಲ್ಪ ಹಂಗೆ ಬಿಟ್ಬಿಡೋಣ ಸ್ಲೋ ಫ್ಲೇಮಲ್ಲಿ ಒಂದು 5-10 ಮಿನಿಟ್ಸ್. ಸ್ವಲ್ಪ ಹಿಂಗೆ ಬಾಯ್ಲ್ಡ್ ಆಗ್ತಾ ಇರ್ತೈತಿ. ಇಂಥ ಟೈಮಲ್ಲಿ ನಾವು ಬಂದುಬಿಟ್ಟು ಪೀಸಸ್ ಮಾತ್ರ ತಗೊಂಡು ಇದರಲ್ಲಿ ಹಾಕ್ಕೊಂಡ್ವಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿರೋಂಥ ಪೀಸಸ್ ಎಲ್ಲನೂ ಇದರಲ್ಲಿ ಇಟ್ಕೊಂಬೋಣ. ನೋಡಿ ಈ ಥರ ಬಾಯ್ಲ್ಡ್ ಎಲ್ಲ ಆಗ್ತದೆ ಚೆನ್ನಾಗಿ. ಸ್ವಲ್ಪ ಹಂಗೆ ವಾಟ್ರ್, ಅದರಲ್ಲಿರೋಂಥ ವಾಟ್ರ್ ರಿಮೈನಿಂಗ್ ಎಲ್ಲ ಸೂಪ್ ಮಾಡಿಬಿಡೋಣ. ನಾವು ಆ ಸೂಪ್ ಮಾಡೋ ವಿಡಿಯೋ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇದು ಲೆಂತೆ ಆಗಿಬಿಡುತ್ತೆ, ನೋಡಲಿಕ್ಕೆ ನಿಮಗೆ ಪೇಷನ್ಸ್ ಇರಬೇಕಲ್ವ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಲ್ರೆಡಿ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ. ಸೊ ಇದರಲ್ಲಿ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಜಸ್ಟ್ ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ಸರ್ವ್ ಮಾಡ್ಕೊಂಬಿಡೋದು. ನೋಡಿ ಇದು ಸೂಪು. ಈ ಸೂಪ್ ಮಾಡೋದು ಕೂಡ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ಚಪಾತಿ ವಿತ್ ಕರ್ರಿ ಸೂಪ್ ತಗೊಂಡು ಕುಡಿದ್ರೆ ವಾಟ್ ಎ ಟೇಸ್ಟ್. ನೀವು ಟ್ರೈ ಮಾಡಿ ಖಂಡಿತವಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.